ಬಿಜೆಪಿ ಲೀಡರ್ ಮೇಲೆ ಗುಂಡಿನ ದಾಳಿಯಾಗಿದೆ. ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಸಾವಿಗೀಡಾಗಿದ್ದಾರೆ. ಬಿಹಾರದ ಬಿಜೆಪಿ ಲೀಡರ್ ಮೇಲೆ ಗುಂಡಿನ ದಾಳಿಯಾಗಿದೆ. ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಸಾವಿಗೀಡಾಗಿದೆ. ಅಪರಿಚಿತರ ಫೈರಿಂಗ್ಗೆ ಗೋಪಾಲ್ ಬಲಿಯಾಗಿದ್ದಾರೆ. ಪಾಟ್ನಾದ ಪನಾಚೆ ಹೋಟೆಲ್ ಸಮೀಪ ಫೈರಿಂಗ್ ಆಗಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಗೋಪಾಲ್ ಸಾವಿಗೀಡಾಗಿದ್ದಾರೆ. ಬಿಹಾರದ ಬಿಜೆಪಿ ಲೀಡರ್ ಮೇಲೆ ಗುಂಡಿನ ದಾಳಿಯಾಗಿರುವುದು. ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಸಾವಿಗೀಡಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಪರಿಚಿತರ ಗುಂಪೊಂದು ಫೈರಿಂಗ್ ಮಾಡಿದೆ. ಈ ಫೈರಿಂಗ್ಗೆ ಬಲಿಯಾಗಿದ್ದಾರೆ ಗೋಪಾಲ್. ಪಾಟ್ನಾದ ಪನಾಚೆ ಹೋಟೆಲ್ ಸಮೀಪ ಫೈರಿಂಗ್ ನಡೆದಿರೋದು. ಯಾವ ಕಾರಣಕ್ಕಿರಬಹುದು? ತನಿಖೆ ಒಂದು ಕಡೆ ನಡೀತಾ ಇದೆ. ಆದರೆ ರಾಜಕಾರಣಿಗಳ ಮೇಲೆ, ಉದ್ಯಮಿಗಳ ಮೇಲೆ ಹಲವರ ಕಣ್ಣಿರುತ್ತೆ. ಕೆಲವೊಂದಷ್ಟು ದ್ವೇಷಗಳಿರ್ತಾವೆ. ಆ ಕಾರಣಕ್ಕೆ ಒಂದಷ್ಟು ಸೆಕ್ಯೂರಿಟಿಗಳನ್ನು ಕೂಡ ಅಥವಾ ಒಂದಷ್ಟು ಭದ್ರತೆಯನ್ನು ಇಟ್ಕೊಂಡಿರ್ತಾರೆ. ಆದರೂ ಕೂಡ ಅದನ್ನೆಲ್ಲ ಮೀರಿ ಪಾಟ್ನಾದ ಪನಾಚೆ ಹೋಟೆಲ್ ಸಮೀಪ ಫೈರಿಂಗ್ ನಡೆದಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಗೋಪಾಲ್ ಸಾವಿಗೀಡಾಗಿದ್ದಾರೆ. ಅಂದರೆ ಹೆಸರು ಮಾಡಿರೋರು ಅಥವಾ ರಾಜಕಾರಣಿಗಳು ಅಥವಾ ಸೊಸೈಟಿಯಲ್ಲಿ ಗುರುತಿಸ್ಕೊಂಡಿರೋರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಗಿ ಭದ್ರತೆಯನ್ನು ಒದಗಿಸಿರ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ದುಷ್ಕರ್ಮಿಗಳ ಗುಂಪು ಬಂದಿದೆ. ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅದರಲ್ಲೂ ಫೈರಿಂಗ್ ನಡೆಸಿರೋದು ಕಾನೂನು ಬಾಹಿರ ಅಂತ ಗೊತ್ತಿದೆ. ಅದರಲ್ಲೂ ಕೂಡ ಕ್ರಿಮಿನಲ್ ಕೇಸ್ ಅಂಡರ್ನಲ್ಲಿ ಬರುತ್ತೆ. ಅಷ್ಟೆಲ್ಲ ಇದ್ರೂ ಕೂಡ ಗುಂಡಿನ ಚಕಮಕಿ ನಡೆಸಿರೋದು. ಅದರಲ್ಲಿ ಈಗ ಗೋಪಾಲ್ ಅವರು ಕೂಡ ಸಾವಿಗೆ ಈಡಾಗಿದ್ದಾರೆ. ಯಾವ ಕಾರಣಕ್ಕೆ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಬಿಹಾರದ ಬಿಜೆಪಿ ನಾಯಕ ಇವರು, ಹೆಸರಾಂತ ಉದ್ಯಮಿ ಕೂಡ ಹೌದು. ಗೋಪಾಲ್ ಖೇಮ್ಕಾ ಅವರ ಮೇಲೆ ಅಪರಿಚಿತರು ಗುಂಡಿನ ದಾಳಿಯನ್ನು ಮಾಡಿ ಉಸಿರನ್ನು ನಿಲ್ಲಿಸಿದ್ದಾರೆ. ಹೆಸರಾಂತ ನಗರದ ಗಾಂಧಿ ಮೈದಾನ ಪೊಲೀಸ್ ಠಾಣಾ ಪ್ರದೇಶದ ಪನಾಚೆ ಹೋಟೆಲ್ ಬಳಿ ಈ ಘಟನೆ ನಡೆದಿರೋದು. ಇನ್ನು ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಅವರು ತಮ್ಮ ಮನೆಗೆ ವಾಪಸ್ ಆಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಹಾರದ ಬಿಜೆಪಿ ನಾಯಕರು ಹಾಗೆ ಹೆಸರಾಂತ ಉದ್ಯಮಿ ಖೇಮ್ಕಾ ಅವರ ಮೇಲೆ ಅಪರಿಚಿತರು ದಾಳಿ ನಡೆಸಿರುವ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ದುರ್ಘಟನೆ ಮನೆಗೆ ವಾಪಸ್ ಆಗುವಾಗ ನಡೆದಿರೋದು. ಅಪರಿಚಿತರು ದಾಳಿ ನಡೆಸಿರುವುದು. ಅಡ್ಡಗಟ್ಟಿ ಫೈರಿಂಗ್ ಮಾಡಿ ಆರೋಪಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಗುಂಡಿನ ಮೊರೆತಕ್ಕೆ ಉಸಿರು ಚೆಲ್ಲಿದ ಬಿಜೆಪಿ ಲೀಡರ್. ಮಾಹಿತಿ ತಿಳ್ಕೊಂಡು ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬುಲೆಟ್ ಹಾಗೂ ಶೆಲ್ ಕವರ್ ವಶಕ್ಕೆ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ತನಿಖೆಯನ್ನ ಈಗಾಗಲೇ ಬಿಹಾರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಹಿಂದೆ ಕೂಡ ಖೇಮ್ಕಾ ಕುಟುಂಬದ ಮೇಲೆ ದಾಳಿ ನಡೆದಿತ್ತು. 2018 ಡಿಸೆಂಬರ್ 20ನೇ ತಾರೀಕು ಪುತ್ರ ಗುಂಜನ್ ಮೇಲೆ ದಾಳಿ ನಡೆಸಲಾಗಿತ್ತು. ಹಂತಕರ ಗುಂಡೇಟಿಗೆ ಉಸಿರನ್ನ ಗುಂಜನ್ ನಿಲ್ಲಿಸಿದ್ದಾರೆ. ಬಿಹಾರದ ಬಿಜೆಪಿ ನಾಯಕ ಹಾಗೂ ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಅವರ ಮೇಲೆ ಅಪರಿಚಿತರು ಗುಂಡಿನ ದಾಳಿ ಮಾಡಿದ್ದಾರೆ. ಪರಿಣಾಮವಾಗಿ ಉಸಿರು ಚೆಲ್ಲಿದ್ದಾರೆ. ನಗರದ ಗಾಂಧಿ ಮೈದಾನ ಪೊಲೀಸ್ ಠಾಣೆಯ ಪ್ರದೇಶದ ಪನಾಚೆ ಹೋಟೆಲ್ ಬಳಿ ಈ ದುರ್ಘಟನೆ ನಡೆದಿರೋದು. ಹೆಸರಾಂತ ಉದ್ಯಮಿ ಗೋಪಾಲ್ ಖೇಮ್ಕಾ ಅವರು ಮನೆಗೆ ಅಂತ ವಾಪಸ್ ಆಗ್ತಾ ಇದ್ರು. ಈ ವೇಳೆ ಆರೋಪಿಗಳು ಅವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ, ಪರಾರಿಯಾಗಿದ್ದಾರೆ. ಬುಲೆಟ್ ತಗುಲಿದ್ರಿಂದ ಗೋಪಾಲ್ ಖೇಮ್ಕಾ ಅವರು ಸ್ಥಳದಲ್ಲೇ ಉಸಿರನ್ನ ಚೆಲ್ಲಿರುವುದು. ಇನ್ನು ಪನಾಚೆ ಹೋಟೆಲ್ ಪಕ್ಕದಲ್ಲಿರುವ ಟ್ವಿನ್ ಟವರ್ ಸೊಸೈಟಿಯಲ್ಲಿ ಗೋಪಾಲ್ ಖೇಮ್ಕಾ ಅವರ ಮನೆ ಇರುವುದು. నేను ಮನೆಗೆ ಹೋಗಬೇಕು ಅಂತ ವಾಪಸ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಆರೋಪಿಗಳು ಅವರಿಗೆ ಗುಂಡನ್ನು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಮಾಹಿತಿಯನ್ನ ಪಡ್ಕೊಂಡು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಗೋಪಾಲ್ ಖೇಮ್ಕಾ ಅವರಿಗೆ ಬುಲೆಟ್ ಏನು ತಗಲಿತ್ತು, ಅದರ ಜೊತೆಗೆ ಶೆಲ್ ಕವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜುಲೈ 4ರ ರಾತ್ರಿ 11 ಗಂಟೆ ಸುಮಾರಿಗೆ ನಮಗೆ ಮಾಹಿತಿ ಬಂತು ಅಂತ ಕೂಡ ಹೇಳಲಾಗಿದೆ. ಕೂಡಲೇ ಘಟನಾ ಸ್ಥಳಕ್ಕೆ ತೆರಳಿ ಇಡೀ ಏರಿಯಾವನ್ನು ಪೊಲೀಸರು ಸುತ್ತುವರೆದಿದ್ದಾರೆ. ಅಲ್ಲಿ ಏನೇನು CCTV ಇರುತ್ತೆ, ಕೆಲವೊಂದಷ್ಟು ಎವಿಡೆನ್ಸ್, ಪ್ರಾಥಮಿಕ ಎವಿಡೆನ್ಸ್ ಏನೇನಿರುತ್ತೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ತನಿಖೆ ಕೂಡ ಮುಂದುವರೆದಿದೆ. ಆರೋಪಿಗಳು ಯಾರು, ಇದು ಸದ್ಯದಲ್ಲೇ ಪತ್ತೆ ಹಚ್ಚಲಾಗುತ್ತೆ ಅಂತ ನಗರದ SP ದೀಕ್ಷಾ ಅವರು ಹೇಳ್ಕೊಂಡಿದ್ದಾರೆ.
इतना बड़ा आदमी की गोली मार के हत्या कर दिया गया। साले पुलिस वालों को 1.5 घंटा से पता नहीं है मेडिवर्सल कहाँ है, लोकेशन खोज रहे हैं ये लोग। पुलिस को खबर नहीं है इतने बड़े आदमी की गोली मार के हत्या कर दी गई। 3 साल पहले इनके बेटे को गोली मार दिया गया था। क्या है, मेडिवर्सल का एड्रेस हमको नहीं मिला और ऊपर से कहते हैं मेडिवर्सल का हम लोग को एड्रेस नहीं था, लोकेशन नहीं मिला। लोकेशन नहीं मिला। गांधी मैदान के पास में घर कहाँ पर? गांधी मैदान थाना से मेरा घर मुश्किल से 500 मीटर की दूरी पे भी नहीं है। और वहाँ गोली चली है मेन रोड पर। उसको इन लोगों पुलिस वालों को खबर नहीं है। कोई जिप्सी वाला नहीं, कोई पेट्रोलिंग वाला नहीं। पुलिस वहाँ सामने से क्रॉस करके